ನಮಸ್ತೆ ಎಲ್ಲರಿಗೂ ದೀಕ್ಷಾಸ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ನಮಸ್ತೆ. ನಮಸ್ತೆ. ಓಕೆ ಫ್ರೆಂಡ್ಸ್, ನಿನ್ನೆ ನಾನು ಎಲ್ಲರಿಗೂ ಮೆಡಿಟೇಷನ್ನ ಬೆನಿಫಿಟ್ಸ್ ಏನು ಅಂತ ಹೇಳಿದೆ. ಹೇಗಿದ್ಯಾ? ಸೊ ಇವತ್ತು ನಮ್ಮ ಮೈಂಡನ್ನು ಹೇಗೆ ನಾವು ಪೀಸ್ಫುಲ್ ಆಗಿ ಇಟ್ಕೋಬಹುದು, ಯಾಕಂದ್ರೆ ನನ್ನ ಮೆಡಿಟೇಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಹಾಕಿದ್ದೆ ಅಲ್ವಾ, ಆ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಎಲ್ಲರೂ ಒಂದೇ ಹೇಳಿದ್ದು ಪೀಸ್ ಆಫ್ ಮೈಂಡ್, ಹೇಗೆ ನಾವು ಪೀಸ್ ಆಫ್ ಮೈಂಡನ್ನು ಪಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಎಲ್ಲರೂ ಅದೇ ಕ್ವೆಶನ್ಸ್ ಅಂದರೆ ಅದೇ ಪ್ರಾಬ್ಲಮಿಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಪೀಸ್ ಆಫ್ ಮೈಂಡ್ನ ನಾವು ಹೇಗೆ ಪಡ್ಕೋಬಹುದು, ಏನು ಪೀಸ್ ಆಫ್ ಮೈಂಡ್ ಅಂದರೆ ಯಾರಾದರೂ ಹೇಳ್ತೀರಾ? ಹೇಳೋದಾದರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಪೀಸ್ ಆಫ್ ಮೈಂಡ್ ಅಂದರೆ ಏನು? ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು. ವೆರಿ ಗುಡ್. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು, ಆಮೇಲೆ ಸಮಾಧಾನಕರವಾಗಿರೋದು. ಓಕೆ. ಏಕಾಗ್ರತೆ ಕೊಡೋದು. ಏಕಾಗ್ರತೆ ಕೊಡೋದು. ಹಾ, ಓಕೆ. ನೆಕ್ಸ್ಟ್. ಶಾಂತ ಬರುತ್ತೆ. ಓಕೆ. ಪೀಸ್ ಆಫ್ ಮೈಂಡ್ ಅಂದರೆ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಯಾವಾಗಲೂ ಇರೋದು ಅಂತ. ನಾವೇನು ಮಾಡ್ತಿರ್ತೀವಿ, ಯಾವಾಗಲೂ ನಮ್ಮ ಪಾಸ್ಟ್ ಅಂದರೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಇಲ್ಲ ಅಂದರೆ ಏನಾಗಬೇಕು ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ನಾವು ಯಾರೂ ಕೂಡ ನಮ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಿಲ್ಲ, ರೈಟ್? ಒಪ್ಕೋತೀರಾ? ಯಾರೆಲ್ಲ ಈ ಥರ ಮಾಡ್ತೀರಾ? ಯಾವಾಗಲೂ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಮಾಡ್ತೀರಾ? ಇಲ್ಲ ಮೇಡಮ್. ಬಂದೇ ಬರುತ್ತೆ. ಬಂದೇ ಬರುತ್ತೆ. ಸೊ ಈ ಸ್ಥಿತಿನಲ್ಲಿ ಇಲ್ದಿರ ಪ್ರೆಸೆಂಟ್ ಮೂಮೆಂಟಲ್ಲಿದ್ದು ನಮ್ಮ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಕೊಂಡು ಆಲೋಚನಾ ರಹಿತವಾಗಿ ಇರೋದನ್ನೇ ನಾವು ಏನು ಹೇಳ್ತೀವಿ, ಮನಃಶಾಂತಿ ಅಥವಾ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ನಾವು ಈ ಪೀಸ್ ಆಫ್ ಮೈಂಡ್ನ ಹೇಗೆ ಪಡ್ಕೋಬಹುದು? ನಮ್ಮ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗುವ ತನಕ ನಾವೇನು ಮಾಡಬೇಕು ಅಂದರೆ ನಮ್ಮ ರೊಟೀನ್ನ ಸೆಟ್ ಮಾಡ್ಕೋಬೇಕು. ಹೇಗೆ? ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ನ ನೋಡಬಾರ್ದು, ಫಸ್ಟ್ ಥಿಂಗ್ ಇದು. ಯಾಕಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಇದು ಮೊಬೈಲ್ನ ನೋಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಕೆಮಿಕಲ್ ಸ್ಟಾರ್ಟ್ ಆಗುತ್ತೆ. ಅದು ಏನಾಗುತ್ತೆ, ಅಡಿಕ್ಷನ್ ಕೆಮಿಕಲ್ಸ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಏನು ಮಾಡುತ್ತೆ, ಯಾವಾಗಲೂ ನಾವು ಮೊಬೈಲ್ ನೋಡ್ತಾ ಇರೋ ಥರ ಅಥವಾ ನಮ್ಗೆ ಏನು ಅಡಿಕ್ಷನ್ ಇರುತ್ತೆ ಅದನ್ನು ಇನ್ಕ್ರೀಸ್ ಮಾಡುತ್ತೆ ಆ ಕೆಮಿಕಲ್ಸು. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ಕ್ರೀನಿಂಗ್ ಏನು ಟಿ ವಿ ನೋಡೋದು, ಮೊಬೈಲ್ ನೋಡೋದು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಬೇಕಾದರೆ ಮೊಬೈಲ್ನ ಅಂದರೆ ಮೊಬೈಲಲ್ಲಿ ಏನಾದರೂ ಕೇಳಿಸ್ಕೊಳ್ಳೋದು, ಅಂದರೆ ಪಾಸಿಟಿವ್ ಅಫರ್ಮೇಷನ್ಸು. ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಆಗಿ ಕೇಳಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡಿ, ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ನ. ಅಥವಾ ನಮ್ಮ ಬಗ್ಗೆ ನಾವೇ ಪಾಸಿಟಿವ್ ಆಗಿ ಮಾತಾಡೋದ್ರ ಮೂಲಕ ಕೂಡ ನಾವು ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಬಹುದು. ಹೀಗೆ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಿ ಮತ್ತು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಏಕಾಗ್ರತೆಯಿಂದ ಅಂದರೆ ಮೈಂಡ್ಫುಲ್ನೆಸ್ ಆಗಿ ನಾವು ಏನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು, ಬೇರೆದನ್ನ ಯೋಚನೆ ಮಾಡ್ದಿರ. ಇವಾಗ ಫಾರ್ ಎಕ್ಸಾಂಪಲ್ ನಾವು ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಮೇಲೆ ಮಾತ್ರ ಫೋಕಸ್ ಮಾಡೋದು. ಏನೇ ಆಲೋಚನೆಗಳು ಬರ್ಬೋದು, ಓಕೆ ನಾನು ಇವಾಗ ಆಲೋಚನೆ ಬರ್ತಾ ಇದೆ, ಬರಲಿ ಪರವಾಗಿಲ್ಲ, ನಾನು ಇವಾಗ ವೆಜಿಟೇಬಲ್ ಕಟ್ ಮಾಡ್ತೀನಿ ಆಮೇಲೆ ಬಾ ಅಂತ ಹೇಳಿ. ಓಕೆ. ಸೊ ಅದು ಇದ್ದಕ್ಕಿದ್ದಂಗೆ ಕಂಪ್ಲೀಟಾಗಿ ನಮ್ಮಿಂದ ರಿಲೀಸ್ ಆಗುತ್ತೆ. ಅದಾದಮೇಲೆ ಮತ್ತೇನಾದರೂ ನೆಗೆಟಿವ್ ಥಾಟ್ಸ್ ಅಥವಾ ಈ ಥರ ಥಾಟ್ಸ್ಗಳು ಬೇಡ ಬೇಡ ಅಂದಿದೆ ಪದೇ ಪದೇ ಬರ್ತಾ ಇದೆ ಅಂದರೆ ಒಂದು ಕಡೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟು ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಒಂದು ದೀರ್ಘವಾದ ಉಸಿರನ್ನು ತಗೋತಾ ಉಸಿರನ್ನು ಬಿಡ್ತಾ ನಿಮ್ಮ ಹೆಸರನ್ನು ಹೇಳ್ಕೊಂಡು, ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಮೈ ಡಿಯರ್ ದೀಕ್ಷಾ, ಏನೂ ಆಗಿಲ್ಲ, ನೀನು ಯಾವುದ್ರ ಬಗ್ಗೆನೂ ವರಿ ಮಾಡಬೇಕಾಗಿಲ್ಲ, ನೀನು ಆರಾಮಾಗಿದ್ಯಾ, ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಜೊತೆ ನಮ್ಮ ಯೂನಿವರ್ಸ್ ಇದೆ ಅಂತ ಹೇಳೋದು. ಅದಾದಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಈವ್ನಿಂಗ್ ಏನು ಮಾಡೋದು, ಒಂದು ಅರ್ಧ ಗಂಟೆ ನಮಗೆ ಇಷ್ಟವಾದ, ಫಾರ್ ಎಕ್ಸಾಂಪಲ್ ನೀವು
ಪೇಂಟಿಂಗ್ ಇಷ್ಟಪಟ್ರೆ ಪೇಂಟಿಂಗ್ ಮಾಡೋದು, ಇಲ್ಲ ಅಂದ್ರೆ ಸಾಂಗ್ನ ಕೇಳಿಸ್ಕೊಳ್ಳೋದು. ಓಕೆ, ಸಾಂಗ್ನ ನಿಮಗೆ ಇಷ್ಟವಾಗಿರೋ ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಯಾವುದಾದ್ರೂ ಸರಿ ನಿಮಗೆ ಇಷ್ಟವಾಗಿರೋ ಸಂಗೀತನ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಅದರಿಂದ ನಮ್ಮ ಎಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಪೀಸ್ ಆಫ್ ಮೈಂಡ್ನ ನಾವು ಆರಾಮಾಗಿ ಪಡ್ಕೋಬಹುದು. ಆಮೇಲೆ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಜರ್ನಲ್ನ ಬರೆಯೋದು, ಇದನ್ನ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಇದು ಎಷ್ಟು ಪಾಸಿಟಿವಿಟಿನ ಕೊಡುತ್ತೆ ಅಂದರೆ, ಯಾಕಂದರೆ ಮಲ್ಗೋಕ್ಕೂ ಮುಂಚೆ ಇದನ್ನ ಮಾಡಿ. ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ. ಮಲ್ಗೋಕ್ಕೂ ಮುಂಚೆ ಮೆಡಿಟೇಷನ್ ಕಂಪಲ್ಸರಿ, ಯಾಕಂದರೆ ಮೆಡಿಟೇಷನ್ ಮಾಡಿದ್ರೆ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು. ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮತ್ತೆ ತಲೆನಲ್ಲಿ ಏನೇನೋ ಓಡ್ತಾ ಇರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗುತ್ತೆ. ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಆಮೇಲೆ ಜರ್ನಲ್ 21 ಪಾಸಿಟಿವ್ ಥಿಂಗ್ಸ್ನ ನೀವು ಒಂದು ಬುಕ್ ತಗೊಂಡು ನೀವು ಏನಕ್ಕೆಲ್ಲ ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಏನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಹಾಫ್ ಆನ್ ಅವರ್ ಮೆಡಿಟೇಷನ್ ಆದಮೇಲೆ 21 ಏನು ನಿಮ್ಮ ಬ್ಲೆಸ್ಸಿಂಗ್ಸ್ನ ಬರೆಯೋದು. ಫಾರ್ ಎಕ್ಸಾಂಪಲ್, ನಾನು ಉಸಿರಾಡ್ತಿದ್ದೀನಿ, ಈ ಗಾಳಿಗೆ ನನ್ನ ಧನ್ಯವಾದಗಳು, ನಾನು ಈ ಮನೆಯಲ್ಲಿ ಜೀವಿಸ್ತಾ ಇದ್ದೀನಿ, ಈ ಮನೆಗೆ ನನ್ನ ಧನ್ಯವಾದಗಳು, ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನನ್ನ ಫ್ಯಾಮಿಲಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಯೂನಿವರ್ಸ್ಗೆ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಯೂನಿವರ್ಸ್ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ನಿಮ್ಮ ಪಾಸಿಟಿವ್ ಅಂದರೆ ಇದು ನಮ್ಮಲ್ಲಿ ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಮತ್ತು ನಾವೆಷ್ಟು ಬ್ಲೆಸ್ಫುಲ್ ಆಗಿದ್ದೀವಿ ಅನ್ನೋದನ್ನ ನಮ್ಮ ಇನ್ನರ್ ಚೈಲ್ಡ್ಗೆ ಇದು ತಿಳಿಸ್ಕೊಡುತ್ತೆ. ಇನ್ನರ್ ಚೈಲ್ಡ್ ಅಂದರೆ ಏನು? ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ನಾವು ಮಲಗಿದ್ರೂ ಕೂಡ ಎಚ್ಚರವಾಗಿರೋ ಮೈಂಡ್ ಯಾವುದು? ಸಬ್ ಕಾನ್ಷಿಯಸ್ ಮೈಂಡ್. ಸೊ ಹಾಗಾಗಿ ಮಲಗೋದಕ್ಕೂ ಮುಂಚೆ ನೀವು ಈ ಥರ 21 ಬ್ಲೆಸ್ಸಿಂಗ್ಸ್ನ ಜರ್ನಲಲ್ಲಿ ಬರೆಯೋದ್ರಿಂದ ಕೂಡ ನಿಮ್ಮ ಮೈಂಡ್ನ ನೀವು ಪೀಸ್ಫುಲ್ ಆಗಿ ಇಟ್ಕೋಬಹುದು. ಸೊ ಯಾರೆಲ್ಲ ಈ ಜರ್ನಲ್ನ ಬರಿತಾ ಇದ್ದೀರಾ? ಯಾರಾದ್ರೂ ಬರಿತಿದ್ದೀರಾ? ಇಲ್ಲ ಮೇಡಮ್. ಇಲ್ಲ. ಓಕೆ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಏನ್ ಗೊತ್ತಾ, ಇದೆಲ್ಲಾನು ಕೂಡ ನಮ್ಮ ಸೆಲ್ಫ್ ಕೇರ್, ನಮಗೆ ನಾವು ಟೈಮ್ ಕೊಟ್ಕೊಂಡು ಮಾಡೋದ್ರಿಂದ ನಮ್ಮನ್ನ ನಾವು ತುಂಬಾ ಖುಷಿಯಾಗಿ ಇಟ್ಕೋಬಹುದು, ಮತ್ತೆ ಶಾಂತವಾಗಿ ಇಟ್ಕೋಬಹುದು, ಸಂತೋಷವಾಗಿ ಇಟ್ಕೋಬಹುದು. ಅದಲ್ಲದೆ ನಾವು ಖುಷಿಯಾಗಿರೋದು ನೋಡಿ ನಮ್ಮ ಸುತ್ತಮುತ್ತಲಿನವರು ಕೂಡ ಎಷ್ಟು ಹ್ಯಾಪಿ ಫೀಲ್ ಆಗ್ತಾರೆ ಅಲ್ವಾ? ನಾವು ಯಾವಾಗ್ಲೂ ಗಂಟು ಮುಖ ಹಾಕೊಂಡೇ ಓಡಾಡ್ತಿದ್ರೆ ಯಾರಾದ್ರೂ ನಮ್ಮ ಹತ್ರ ಬರಕ್ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ನಾವು ಯಾವಾಗ್ಲೂ ಖುಷಿಯಾಗಿದ್ರೆ ಎಲ್ಲರೂ ಅವರೇ ಹುಡುಕೊಂಡು ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಸೊ ಹೀಗೆ ಜರ್ನಲ್ನ ಬರೆದು ಮತ್ತೆ ಮೆಡಿಟೇಷನ್ ಮಾಡಬೇಕು ಅನ್ಸಿದ್ರೆ ಮೆಡಿಟೇಷನ್ನ ಮಾಡಿ ತಕ್ಷಣ ನಿದ್ದೆಗೆ ಹೋಗ್ಬೇಕು. ಓಕೆ, ಸೊ ನೀವು ಮತ್ತೆ ಮೆಡಿಟೇಷನ್ ಎಲ್ಲ ಮಾಡಿ ಜರ್ನಲ್ ಎಲ್ಲ ಬರೆದು ಟಿವಿ ನೋಡಿ ನ್ಯೂಸ್ ನೋಡಿ ಎಲ್ಲ ಮಾಡಿದ್ರೆ ಏನಾಗುತ್ತೆ, ನೀವು ಬೆಳಗ್ಗೆಯಿಂದ ಏನೆಲ್ಲ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದಿದ್ದೀರೋ ಅದೆಲ್ಲ ವೇಸ್ಟ್ ಆಗತ್ತೆ. ಸೊ ಆದಷ್ಟು ಆ ನ್ಯೂಸ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಮತ್ತೆ ರಾತ್ರಿ ಮಲಗೋದಕ್ಕೂ ಮುಂಚೆ ನೋಡೋದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಓಕೆ, ಹೀಗೆ ಮಾಡೋದ್ರಿಂದ ನಮ್ಮ ಬ್ರೈನಲ್ಲಿ ಗುಡ್ ಕೆಮಿಕಲ್ಸ್, ಹ್ಯಾಪಿ ಕೆಮಿಕಲ್ಸ್ ರಿಲೀಸ್ ಆಗತ್ತೆ. ಸೊ ಅದು ನಮ್ಮನ್ನು ಯಾವಾಗಲೂ ಹ್ಯಾಪಿಯಾಗಿ ಖುಷಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಸೊ ಈ ರೀತಿ ನಾವು ಇಷ್ಟೆಲ್ಲ ಮಾಡೋದ್ರಿಂದ ನಮ್ಮನ್ನು ನಾವು ಪೀಸ್ಫುಲ್ ಆಗಿ ಇಟ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಕ್ವೆಶನ್ಸ್ ಇದ್ರೆ ಮೆಡಿಟೇಷನ್ ಆದಮೇಲೆ ಕೇಳ್ಬೋದು. ಸೊ ಇವಾಗ ನಾವೆಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ಸೊ ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನ ಯಾವುದೇ ಆಲೋಚನೆಗಳು ಬೇಡ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಮೇಡಮ್ ಮಾತು ಸ್ಪಷ್ಟವಾಗಿ ಬರ್ತಾ ಇಲ್ಲ ಮೇಡಮ್. ಹೌದಾ? ಒಂದು ನಿಮಿಷ.
ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ. Relax. Relax and complete relax. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಕೊನೆಯ ಬಾರಿ ಇನ್ನೊಂದು ಉಸಿರನ್ನ ತಗೊಳ್ಳಿ. ಹಾಗೆಯೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ. ಯಾವುದೇ ಆಲೋಚನೆಗಳು ಬರ್ತಾ ಇದ್ರ ಅದರ ಹಿಂದೆ ಹೋಗದೆ ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ ಫ್ರೆಂಡ್ಸ್. ಒಳ ಬರುವ ಉಸಿರನ್ನ ಅದು ಎಲ್ಲಿವರೆಗೂ ಹೋಗಿ ರೀಚ್ ಆಗ್ತಿದೆ, ಗಂಟಲ ತನಕನೋ ಅಥವಾ ಇನ್ನ ಶ್ವಾಸಕೋಶಗಳ ತನಕನೋ ಗಮನಿಸಿ. ಹಾಗೆ ಉಸಿರನ್ನ ಬಿಡ್ತಾ ನಿಮ್ಮ ದೇಹದಿಂದ ಸ್ಟ್ರೆಸ್ನ ರಿಲೀಸ್ ಮಾಡ್ತಿದ್ದೀರಾ ಅಂತ ಫೀಲ್ ಆಗಿ. ಒಳ ಬರುವ ಉಸಿರು, ಹೊರ ಹೋಗುವ ಉಸಿರನ್ನ ಮಾತ್ರ ಗಮನಿಸಿ ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಮರೆತು ಬಿಡಿ. ನಿಮ್ಮ ಹೆಸರನ್ನ, ನೀವೆಲ್ಲಿ ಕುತ್ಕೊಂಡಿದ್ದೀರಾ ಅನ್ನೋದನ್ನ, ನೀವಿರೋ ಜಾಗವನ್ನ ಎಲ್ಲವನ್ನು ಕಂಪ್ಲೀಟ್ ಆಗಿ ಮರೆತು ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ. ನಿಮ್ಮಲ್ಲಿ
ಯಥೇಚ್ಛವಾಗಿ ಹರಿದು ಬರ್ತಾ ಇರೋ ಆ ವಿಶ್ವ ಪ್ರಾಣ ಶಕ್ತಿಯನ್ನ ಗಮನಿಸಿ. ನಿಮ್ಮ ಸಹಸ್ರಾರ ಚಕ್ರದಿಂದ ಅದು ನಿಮ್ಮೊಳಗೆ ಯಥೇಚ್ಛವಾಗಿ ಹರಿದು ಬರ್ತಾ ಇದೆ. ಹಾಗೆ ನಿಮ್ಮ ಅಣು ಅಣು ಕಣ ಕಣಗಳಲ್ಲಿ ಪಾಸಿಟಿವಿಟಿನ, ಸ್ಟ್ರೆಂತನ್ನ, ಪೀಸ್ಫುಲ್ನೆಸ್ನ, ಸಂತೋಷವನ್ನ ತುಂಬುತ್ತಾ ಇದೆ. ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ 4 ಭಾಗಗಳು ಅಂದರೆ ನಿಮ್ಮ ಮುಂಭಾಗ, ಹಿಂಭಾಗ, ಎಡಭಾಗ, ಬಲಭಾಗ, ತಲೆಯ ಮೇಲೆ, ಹಾಗೆ ನೀವು ಕೂತಿರೋ ಜಾಗ ಕೆಳಗೆ 6 ಪ್ರದೇಶಗಳಲ್ಲಿ ಡಿವೈನ್ ಎನರ್ಜಿ ನಿಮ್ಮನ್ನ ಸುತ್ತುವರಿತಾ ಇದೆ. ಹಾಗೆ ನೀವು ಕಂಪ್ಲೀಟ್ ಆಗಿ ಆ ಡಿವೈನ್ ಎನರ್ಜಿಯ ಒಂದು ವೃತ್ತದಲ್ಲಿ, ಅಂದರೆ ಒಂದು ಬಾಲ್ ಆಕಾರದ ಒಳಗೆ ನೀವು ಕೂತಿದ್ದೀರಾ. ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಶಾಂತಗೊಳ್ತಾ ಇದೆ. ಹಾಗೆ ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪಿ ಇನ್ನೂ ಹೆಚ್ಚು ಹೆಚ್ಚಾಗಿ ವಿಶ್ವ ಪ್ರಾಣ ಶಕ್ತಿಯನ್ನ ನಿಮ್ಮ ದೇಹಕ್ಕೆ ತುಂಬೋದಕ್ಕೆ ನಿಮ್ಮ ಮನಸ್ಸು ಸಹಕರಿಸ್ತಾ ಇದೆ ಫ್ರೆಂಡ್ಸ್. ಫೀಲ್ ಮಾಡಿ. ಹಾಗೆ ನಿಮ್ಮ ದೇಹದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿಯ
ಬ್ಲಾಕೇಜಸ್ ಅಡಗಿ ಕುಳಿತಿದ್ರು ಅದೆಲ್ಲ ನಿಮ್ಮ ಉಸಿರಿನ ಮೂಲಕ ಎಲ್ಲವನ್ನು ಆಚೆ ಹಾಕ್ತಾ ಇದ್ದೀರಾ. Release, release, completely release. ಅನವಶ್ಯಕವಾದ ಫೀಲಿಂಗ್ಸ್ನ, ಎಮೋಷನ್ಸ್ನ ಕಂಪ್ಲೀಟ್ ಆಗಿ ನಮ್ಮ ದೇಹದಿಂದ ಆಚೆ ಆಗ್ತಾ ಇದ್ದೀವಿ. ಹಾಗೆ ಉಸಿರನ್ನ ತಗೋತಾ ಕಂಪ್ಲೀಟ್ ಹ್ಯಾಪಿನೆಸ್ನ ಫೀಲ್ ಮಾಡಿ. ಮುಖದಲ್ಲಿ ನಗುವಿನಿಂದ ಆ ನಗುವನ್ನ ಸ್ವೀಕಾರ ಮಾಡಿ ಫ್ರೆಂಡ್ಸ್. ಈಗ ನಿಮ್ಮ ತಲೆಯಿಂದ ಹಿಡಿದು ನಿಮ್ಮ ಕಾಲು ಬೆರಳುಗಳವರೆಗೆ ನಿಮ್ಮ ದೇಹ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ಪ್ರತಿಯೊಂದು ಭಾಗವನ್ನ ಮೇಲಿಂದ ಕೆಳಗಿನವರೆಗೆ ಗಮನಿಸಿ. ನೀವು ಆಲೋಚನೆಗಳ ಹಿಂದೆ ಹೋದ್ರೆ ನಿಮ್ಮ ಎನರ್ಜಿ, ನೀವೇನು ಮೆಡಿಟೇಷನ್ ಅಲ್ಲಿ ಪಡ್ಕೋತಾ ಇದ್ದೀರಾ ಅದಷ್ಟು ನಿಮ್ಮ ಆಲೋಚನೆಗಳಲ್ಲೇ ಹೋಗ್ಬಿಡತ್ತೆ. ಸೊ ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನ ಗಮನಿಸ್ತಾ ಆ ಭಾಗಕ್ಕೆ ನೀವು ಎನರ್ಜಿನ ಕಳಿಸ್ತಿದ್ದೀರಾ ಅಂತ ಫೀಲ್ ಆಗಿ ಫ್ರೆಂಡ್ಸ್. ನಿಮ್ಮ ತಲೆಯ ಭಾಗವನ್ನ, ಕೂದಲುಗಳನ್ನ, ಐಬ್ರೋಸ್ನ, ಹಣೆಯನ್ನ, ಕಣ್ಣುಗಳನ್ನ ಗಮನಿಸಿ. ನಿಮ್ಮ ಎರಡೂ ಕಿವಿಗಳನ್ನ, ನಿಮ್ಮ ಕೆನ್ನೆಯ ಭಾಗವನ್ನ, ನಿಮ್ಮ ಮೂಗನ್ನ, ನಿಮ್ಮ ಬಾಯಿಗಳನ್ನ, ಗಲ್ಲವನ್ನ, ಹಲ್ಲುಗಳನ್ನ, ನಾಲಿಗೆ, ಗಂಟಲು, ನಿಮ್ಮ ಶೋಲ್ಡರ್ಸ್, ಹಾಗೆ ನಿಮ್ಮ ಹ್ಯಾಂಡ್ಸ್, ಮತ್ತೆ ನಿಮ್ಮ ಬೆನ್ನಿನ ಭಾಗ, ಕುತ್ತಿಗೆಯಿಂದ ಹಿಡಿದು ಬೆನ್ನಿನ ಮೇಲ್ಭಾಗ, ಕೆಳಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ, ಕಿಬ್ಬೊಟ್ಟೆಯ ಭಾಗ,
ನಿಮ್ಮ ಎರಡೂ ತೊಡೆಗಳು, ಕಾಲು ಮಂಡಿಗಳು, ಕಾಲಿನ ಮೀನಿನ ಖಂಡಗಳು, ಹಿಮ್ಮಡಿ, ಕಾಲ್ಪಾದಗಳು, ಹಾಗೆ ಕಾಲು ಬೆರಳುಗಳು ಎಲ್ಲವನ್ನ ಗಮನಿಸ್ತಾ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ಎನರ್ಜೈಸ್ ಆಗಿದೆ. ಆ ಎನರ್ಜಿನ ಫೀಲ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಆತ್ಮದ ಶಕ್ತಿ ಯಥೇಚ್ಛವಾಗಿ ಶಕ್ತಿಶಾಲಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಆತ್ಮದ ಶಕ್ತಿ ನಮ್ಮ ದೇಹದ ತುಂಬ ಹರಡ್ತಾ ಇದೆ. ಹಾಗೆ ನಮ್ಮ ಮನಸ್ಸಿನ ಶಕ್ತಿ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಇದೆ. ನೀವು ಹೇಳ್ಕೋಬೇಕು, ನಾನು ಈ ದೇಹವಲ್ಲ, ಈ ಮನಸ್ಸಲ್ಲ, ಈ ಆಲೋಚನೆಗಳಲ್ಲ, ನಾನೊಂದು ಪೂರ್ಣಾತ್ಮ. ನನ್ನ ಆತ್ಮದ ಶಕ್ತಿಯಿಂದ ನಾನು ಏನು ಬೇಕಾದರೂ ನನ್ನ ಜೀವನದಲ್ಲಿ ಸಾಧಿಸಬಲ್ಲೆ. ಅಷ್ಟು ಶಕ್ತಿ ನನ್ನ ಆತ್ಮಕ್ಕಿದೆ. ನಿಮ್ಮಲ್ಲಿರೋ ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಾಟ್ಸ್ ಎಲ್ಲ ನಿಮ್ಮ ಮೂಗಿನ ಮೂಲಕ ಆಚೆ ಹಾಕ್ತಾ ಇದ್ದೀರಾ. ಹಾಗೆ ಪಾಸಿಟಿವ್ ಫೀಲಿಂಗ್ಸ್, ಪಾಸಿಟಿವ್ ಎಮೋಷನ್ಸ್, ಪಾಸಿಟಿವ್ ಥಾಟ್ಸ್ನ ನಿಮ್ಮಲ್ಲಿ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ. ಹಾಗೆ ನೀವು ಗಮನಿಸಬಹುದು, ನಿಮ್ಮ ಕಣ್ಣುಗಳ ಮುಂದೆ ಡಿಫ್ರೆಂಟ್ ಕಲರ್ಸ್ ಕಾಣಿಸ್ಬೋದು. ಹಾಗೆ ಪ್ರಕೃತಿ, ಸೂರ್ಯ, ಚಂದ್ರ ಇದೆಲ್ಲ ಕಾಣಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಯಾವಾಗ ನಾವು ಅವೇರ್ನೆಸ್ಸಲ್ಲಿ ಇದ್ದು ನಮ್ಮ ಉಸಿರನ್ನು ಗಮನಿಸ್ತಾ ನಮ್ಮ ಎರಡೂ ಐಬ್ರೋಸ್ನ ಮಧ್ಯೆ ದಿಟ್ಟಿಸಿ ನೋಡಿದಾಗ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಈಗ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಯನ್ನು ತಲುಪ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. 5, 4, 3,
210. ನಿಮ್ಮ ಎರಡು ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಓಕೆ. ಎಸ್, ಹೇಗಿತ್ತು ಮೆಡಿಟೇಷನ್? ಯಾರಾದರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಏನಾದರೂ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು. ಚೆನ್ನಾಗಿ ಫೀಲ್ ಆಯ್ತು ಮೇಡಮ್. ಓಕೆ ಮ್ಯಾಮ್, ನಿಮ್ಮ ವಿಡಿಯೋ ಆನ್ ಮಾಡ್ಕೋತೀರಾ? ಫೀಲ್ ಆಯ್ತು, ಮತ್ತೆ ನೆಗೆಟಿವ್ಸ್ ಎಲ್ಲ ಆಚೆ ಕೆಳಗೆ ಬಂತು. ಓ ಗುಡ್, ವೆರಿ ಗುಡ್. ಏಕಾಗ್ರತೆ ಬಂದಿತ್ತು, ಹ್ಞೂ ಮಾಡಿದ್ವಿ. ಓಕೆ, ನೈಸ್. ಓಕೆ, ಯಾರೆಲ್ಲ ಇವತ್ತು ನಾನು ಹೇಳಿದ್ದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಜರ್ನಲ್ನ ನಾ ಮಾಡ್ತೀನಿ, ಬರೆಯೋದಕ್ಕೆ ಎಸ್, ನಾ ಮಾಡ್ತೀನಿ. ಗುಡ್ ಗುಡ್. ಜರ್ನಲ್ನ ಬರೆಯೋದು ಪ್ಲಸ್ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ನಿಮ್ಮ ಮೊಬೈಲಲ್ಲಿ ಹಾಕ್ಕೊಳ್ಳಿ. ಆದರೆ ಜಾಸ್ತಿ ಮೊಬೈಲ್ನ ನೋಡಬಾರ್ದು, ಕೇಳಿಸ್ಕೋಬೇಕಷ್ಟೆ. ಇಲ್ಲ ಯಾವುದಾದ್ರೂ ನಾವು ಹಾಗೆ ಮಾಡ್ತಾ ಇರೋದು ಈ 3 days ಇಂದ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡ್ ಬಂದು ಅದು ಹಾಕೊಂಡು ಬಿಟ್ಬಿಟ್ಟು ನಾವು ಪಳ್ಳಿನ ಕೆಲಸ ಮಾಡ್ಕೊಳ್ತಾ ಇರ್ತೀವಿ, ಬಾಳದಲ್ಲಿ ಹೇಳ್ಕೊಳ್ತಾ ಇರ್ತೀವಿ. ನಾವು ಬೆಳಗ್ಗೆ ಹಾಗಾಗಿ ಅದೇ ಆಗಿದ್ದು. ಗುಡ್. ನಾವು ಬೆಳಗ್ಗೆ ಎದ್ದಾಗ ಅರ್ಧ ಗಂಟೆಗಳ ಕಾಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇನ್ನೂ ಆ್ಯಕ್ಟಿವ್ ಆಗಿರುತ್ತಂತೆ. ಸೊ ಅವಾಗ ನಾವು ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ನಾವು ಎವ್ರಿ ಡೇ ನಮ್ಮ ಮೈಂಡ್ ಡಿಸೈಡ್ ಆಗೋಗ್ಬಿಡುತ್ತೆ, ನಾನು ಇವತ್ತು ಫುಲ್ಲು ಪಾಸಿಟಿವ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು, ಖುಷಿಯಾಗಿ ನನ್ನ ದಿನವನ್ನು ಕಳಿಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆ ತುಂಬ ತುಂಬ ಇಂಪಾರ್ಟೆಂಟ್. ನೀರು ಕುಡೀರಿ. ಆ ನೀರನ್ನ ಕುಡಿತಾ ನಾನು ಈ ನೀರಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಇಟ್ಕೊಳ್ಳಿ. ನೀರಿಟ್ಕೊಂಡು ನಾನು ಈ ನೀರಿನಲ್ಲಿ ವಿಶ್ವ ಪ್ರಾಣ ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ, ಹಾಗೆ ಎಲ್ಲ ಗಂಗಾ ಮಾತೆಯರ ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಮತ್ತು ನಾನು ಪಾಸಿಟಿವ್ ಆಗಿರೋದಕ್ಕೆ, ನನ್ನ ಮೈಂಡು ಪಾಸಿಟಿವ್ ಆಗಿರೋದಕ್ಕೆ ಸಹಾಯ ಮಾಡುವ ಎಲ್ಲ ಮಾಸ್ಟರ್ಸ್ನ ಚೈತನ್ಯದ ಶಕ್ತಿಯನ್ನು ನಾನು ಆಹ್ವಾನ ಮಾಡ್ತಿದ್ದೀನಿ. ಮತ್ತು ನನ್ನ ಮನಸ್ಸನ್ನು ಶುದ್ಧೀಕರಣ ಮಾಡುವಂತಹ ಎಲ್ಲ ಮಾಸ್ಟರ್ಸ್ನ ನಾನು ಆಹ್ವಾನ ಮಾಡ್ತಾ ಇದ್ದೀನಿ, ಅವರ ಚೈತನ್ಯ ಶಕ್ತಿಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ನೀರನ್ನು ನೋಡಿಕೊಂಡು ನೀವು ಹೇಳಿ ಆ ನೀರನ್ನು ಕುಡೀರಿ. ಓಕೆ, ಆವಾಗಲೂ ಕೂಡ ಅದು ಕೂಡ ನಿಮಗೆ ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀರಾ? ಭಾರತಿ ಮ್ಯಾಮ್ ಏನಾದರೂ ಹೇಳ್ತೀರಾ? ಚೆನ್ನಾಗಿತ್ತು ಮೇಡಮ್. ನಾನು ಒಂಥರ ಹಂಗೆ ಕಡ್ದಂಗ್ ಹಿಂಗೆ ಅರ್ಧಂಗ್ ಆಗೋದು, ಮೈ ಮೇಲೆ ಒಂಥರ ಕಡ್ದಂಗ್ ಆಗೋದು, ಅದನ್ನೇ ಗಮನಿಸ್ತಾ ಇದ್ದೆ. ಚೆನ್ನಾಗಿ ಅನ್ನಿಸ್ತು. ಓಕೆ ಓಕೆ, ಎಸ್, ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ಮತ್ತಿನ್ನು ಯಾರಾದರೂ ಹೇಳ್ತೀರಾ? ಪವಿತ್ರ ಮ್ಯಾಮ್ ಏನಾದರೂ ಮಾತಾಡ್ತೀರಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇವತ್ತು ಮೆಡಿಟೇಷನ್ಗೆ ಜಾಯ್ನ್ ಆಗಿದ್ರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ದಿನ ಹೀಗೆ ಲಿಂಕ್ ಇನ್ನೊಬ್ರಿಗೆ ಕಳ್ಸಿದ್ದೆ ಮೇಡಮ್ ಇವತ್ತು ಜಾಯ್ನ್ ಆಗಿ ಅಂತ. ಓಕೆ ಓಕೆ, ಅವ್ರು ಸ್ಟಾರ್ಟಿಂಗ್ ಬಂದ್ರು ಅನ್ಸುತ್ತೆ ಒಬ್ರು, ಓ ಮಂಜುಳಾ ಅಂತ. ಮತ್ತೆ ಅವರು ಹೌದು, ಜಾಯ್ನ್ ಆಗಿದ್ರು. ಜಾಯ್ನ್ ಆಗಿ ಅಂತ ಹೇಳಿ ಹ್ಞೂ ಅಂದಿದ್ರು, ಓಕೆ ಮತ್ತೆ ಕಾಣಿಸ್ಲೇ ಇಲ್ಲ. ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಓಕೆ ಓಕೆ, ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಾನು ಹೇಳಿರೋ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋ ಅಷ್ಟು ಕೆಲಸನ ನೀವು ನಾಳೆಯಿಂದ ಬೇಡ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಜರ್ನಲ್ನ. ಓಕೆ,
ಎಸ್, ಹಾಗೆ ದಿನ ಅದಕ್ಕೆ ಮಾಡ್ತೀನಿ. ಇದೇ ಟೈಮಿಗೆ ಮೆಡಿಟೇಷನ್ ಜಾಯ್ನ್ ಆಗಿ. ನಾನು ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಟೈಮಿಂಗ್ ಡಿಫ್ರೆನ್ಸ್ ಇರುತ್ತೆ, ಅದು ಬಿಟ್ಟರೆ ಬೇರೆ ಎಲ್ಲ ದಿನನೂ ಕೂಡ 7 ಗಂಟೆಗೆ ಇರುತ್ತೆ. ಸೊ ದಯವಿಟ್ಟು 7 ಗಂಟೆಗೆ ಜಾಯ್ನ್ ಆಗಿ. ಓಕೆ, ಹೀಗೆ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡ್ತಾ, ಧ್ಯಾನವನ್ನು ಎಲ್ಲರಿಗೂ ಕಲಿಸ್ತಾ, ನಮ್ಮ ಜೀವನವನ್ನು ಖುಷಿಯಾಗಿ ಸಂತೋಷವಾಗಿ ಕಳಿಯೋಣ ಅಂತ ಹೇಳ್ತಾ, ನನ್ನ ಜೊತೆ ಇವತ್ತು ಧ್ಯಾನ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಧ್ಯಾನದ ಕ್ಲಾಸ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.